ನಾನು ನಮ್ಮ ಡ್ರೈವರ್ ಡೈರೆಕ್ಟಾಗಿ ಕೇಳಿದೆ, ನೀನು ಅದನ್ನು ತೊಳ್ಕೊಂತೀಯ ಇಲ್ಲಪ್ಪ ಬೆಳಿಗ್ಗೆ ಕೆಲಸ ಮುಗಿಸಿದ್ಮೇಲೆ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ಯಲ್ಲ ಗಾಡಿ ಅಂತ. ಅವ್ರೇನು ಆನ್ಸರ್ ಕೊಡೋಕ್ಕೆ ರೆಡಿ ಇಲ್ಲ. ಈಗ ಈ ಗನ್ನ ಬಂದು ಇದು ಫಿಟ್ ಮಾಡೋಣ. ಇಲ್ಲಿಗೆ ಕಟ್ ಮಾಡಬೇಕು. ಇವಾಗ ಇದನ್ನ ಪೈಪ್ನ ಕಟ್ ಮಾಡಿ ಕ್ಲೀನಾಗಿ ಸ್ಟ್ರೈಟಾಗಿ ಫ್ರೇಮ್ ಎಲ್ಲ ರೆಡಿ ಆಯ್ತು. ಸ್ಯಾಂಪಲ್ ತೋರಿಸ್ತಾ ಇದ್ದಾರೆ ಹೆಂಗೆ ಶಿಫ್ಟಿಂಗು ಹಿಂದಕ್ಕೆ ಮುಂದಕ್ಕೆ ಅಂತ. ಈ ಗಾಡಿದು ಫುಲ್ಲು ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು. ನೋಡ್ಬೋದು ರೂಫಿಂಗು ಇದು ಅದು ಎಲ್ಲ ಮಾಡಿಸಿದ್ದೀವಿ. ನೈಟ್ ಹೊತ್ತು ಅಷ್ಟು ಕ್ಲೀನಾಗಿ ಕಾಣಲ್ಲ, ಬೆಳಿಗ್ಗೆ ಹೊತ್ತು ತೋರಿಸ್ತೀನಿ ನಿಮ್ಗೆ. ಪ್ಲೇನ್ ಅಲ್ಲಿಂದ ಇಳಿದು ಬಂಪರ್ ಒಳಗಿಂದ ತಗೊಂಡು ಇಲ್ಲಿಂದ ತಗೊಂಡು ಇಲ್ಲಿ ನಲ್ಲಿ ಹಾಕಿದ್ದೀವಿ. ಜಿಂಕ್ ಚಾಕ್ ಇಷ್ಟೇ. ಇದು ಓಪನು, ಇದು ಕ್ಲೋಸ್. ಎಲ್ಲ ಕ್ಲೀನಾಗಿ ವಾಶ್ ಮಾಡಬೇಕು. ಯಾಕಂದ್ರೆ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ER Vlogs. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ಸ್ವಲ್ಪ ಗಾಡಿ ಕೆಲಸಗಳಿದೆ, ಚಿಕ್ಕ ಪುಟ್ಟ ಕೆಲಸ ಮಾಡಿಸ್ಬೇಕು. ನಮ್ಮ ಬೆನ್ಸ್ದೇನು ಅಷ್ಟೊಂದು ಕೆಲಸ ಇಲ್ಲ. ನಮ್ಮದು ಚಿಕ್ಕ ಗಾಡಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಸ್ಲೀಪರ್ ಸೀಟ್ ಮಾಡಿಸ್ಬೇಕು, ಮತ್ತು ಬ್ಲೇಡ್ ಸೆಟ್ ಕಟ್ಟೆ ರೀಸೆಟ್ ಮಾಡಿಸಿ 2-3 ಬ್ಲೇಡ್ ಎಕ್ಸ್ಟ್ರಾ ಕೊಡಿಸ್ಬೇಕು ಅದಕ್ಕೆ. ಯಾಕಂದರೆ ಚಿಕ್ಕ ಗಾಡಿ ಆಗಿರೋದ್ರಿಂದ ಅದ್ರಲ್ಲಿ ಬ್ಲೇಡ್ ಕಮ್ಮಿ ಬಂದಿದ್ದಾವೆ. ನಮಗೆ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಅದಕ್ಕೆ 3-4 ಬ್ಲೇಡ್ ಎಕ್ಸ್ಟ್ರಾ ಹಾಕ್ಸ್ತಾ ಇದ್ದೀವಿ. ಅದೊಂದು ಸ್ವಲ್ಪ ಕೆಲಸ ಇದೆ. ಅದು ಇವತ್ತೇ ಆಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ. ಅದ್ರ ಜೊತೆ ಗಾಡಿಗೆ ಸ್ಲೀಪರ್ ಸೀಟ್ ಮಾಡಿಸ್ತೀವಿ. ಈ ಸೀಟ್ ಏನಿತ್ತು ಸಿಂಗಲ್ ಕ್ಯಾಬಿನ್ ಆಗಿರೋದ್ರಿಂದ ಈ ಸೀಟ್ ಏನಿತ್ತು ತೆಗೆದುಬಿಟ್ಟು ಫುಲ್ ಬೆಡ್ ಥರ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ನಿನ್ನೆನೇ ಹೇಳ್ದಂಗೆ ಆ ಗಾಡೀಲಿ ತಿಗಣೆ ಕಾಡ ಜಾಸ್ತಿ ಆಗ್ಬಿಟ್ಟೈತೆ. ಆ ತಿಗಣೆ ಎಲ್ಲಿಂದ ಬರುತ್ತಪ್ಪ ಅಂದರೆ, ನೋಡಿ ಇದು ಬಟ್ಟೆ, ಇದ್ರೊಳಗಿಂದ ಹೊರಗಡೆ ತಿಗಣೆ ಬರ್ತಾ ಇದ್ದಾವೆ. ರೀಸನ್ನು ಗಾಡಿ ನೀಟಾಗಿ ಇಟ್ಕೊಂಡಿಲ್ಲ ಅನ್ನೋದೇ ರೀಸನ್. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈಗ ನಮ್ಮದು 3 ವರ್ಷ ಆಯಿತು ಗಾಡಿ. ಇದು ಗಾಡಿ ನೋಡಿ 3 ವರ್ಷದ ಗಾಡಿ ನಂಗೆ ಕಾಣುತ್ತೆ ನಿಮಗೆ. ನಾವು ಡೈಲಿ ಕ್ಲೀನ್ ಮಾಡೋದ್ರಿಂದ ನಮ್ಮ ಗಾಡೀಲಿ ಏನೂ ಸಮಸ್ಯೆ ಇಲ್ಲ. ಹಾಗಾಗಿ ಇವಾಗ ಆ ಗಾಡಿದು ಸೀಟ್ ತೆಗೆಸ್ಬಿಟ್ಟು ಲೆಫ್ಟ್ ಸೈಡ್ ಸೀಟು ಡ್ರೈವಿಂಗ್ ಸೀಟ್ಗೂ ಮತ್ತು ಲೆಫ್ಟ್ ಬೆಡ್ಗೂ ಪೂರ್ತಿ ರೆಜಿನ್ ಹಾಕ್ಸ್ತೀವಿ. ಈ ಥರ ರೆಜಿನ್ ಹಾಕ್ಸ್ಬಿಟ್ಟು ಮೇಂಟೈನ್ ಮಾಡ್ತೀವಿ. ಆವಾಗ ಎಲ್ಲ ಕ್ಲಿಯರ್ ಆಗುತ್ತೆ. ಏನಂದರೆ ನಾವು ಗಾಡಿಲೇ 3 ಟೈಮ್ ಇರೋದ್ರಿಂದ, ಬೆಳಿಗ್ಗೆ ಊಟ, ಮಧ್ಯಾಹ್ನ, ನಾವು ಗಾಡಿಲೇ 24 hours ಇರೋದ್ರಿಂದ ಗಾಡಿನ ನೀಟಾಗಿ ಇಟ್ಕೊಳ್ಳಿ. ಯಾರೇ ಆಗಲಿ ಡ್ರೈವರ್ಗಳು ಸ್ವಲ್ಪ ಗಾಡಿಗಳ್ನ ನೀಟಾಗಿ ಇಟ್ಕೊಳ್ಳಿ. ಹೊಟ್ಟೆ ಉರಿತಾ ಇದೆ ನಮಗಂತೂ. ಹೊಸ ಗಾಡಿ ತೊಗೊಂಡೊಂದು ವರ್ಷ ಆಗೈತೆ, ಗಾಡೀಲಿ ತಿಗಣೆ ಇದಾವಂದರೆ ಎಷ್ಟು ದರಿದ್ರ ಅಂದರೆ ಅದು ನಿಜವಾಗ್ಲೂ ಹೇಳೋಕ್ಕೆ ಆಗಲ್ಲ ಬಿಡಿ. ನಾನು ನಮ್ಮ ಡ್ರೈವರ್ ಡೈರೆಕ್ಟಾಗಿ ಕೇಳಿದೆ, ನೀನು ಅದನ್ನು ತೊಳ್ಕೊಂತೀಯ ಇಲ್ಲಪ್ಪ ಬೆಳಿಗ್ಗೆ ಕೆಲಸ ಮುಗಿಸಿದ್ಮೇಲೆ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ಯಲ್ಲ ಗಾಡಿ ಅಂತ. ಅವ್ರೇನು ಆನ್ಸರ್ ಕೊಡೋಕ್ಕೆ ರೆಡಿ ಇಲ್ಲ. ನಮ್ಮ ಹತ್ರ ಬರಬೇಕಾದ್ರೆ ಮಾತ್ರ ಗಾಡಿ ಮೇಲೆ ಒರೆಸ್ಕೊಂಬಂದುಬಿಡ್ತಾರೆ. ಬೇರೆ ಟೈಮಾಗಿ ತಿಂಗಳಾದರೂ ಗಾಡಿ ಒರೆಸಲ್ಲ. ಮಧುರೈಯಾಗ 1 ವಾರ ಆಲ್ಟಾಗಿತ್ತು ಗಾಡಿ ಲೋಡ್ ಇಲ್ಲದೆ. ಕರೆಕ್ಟು 1 ವಾರ. ಲಾಸ್ಟ್ ಟ್ರಿಪ್ ಡ್ರೈವರ್ ಬಿಡಬೇಕಾದ್ರೆ 1 ವಾರ ಫುಲ್ ಆಲ್ಟಾಗಿತ್ತು. 1 ವಾರ ಆದರೂ ಗಾಡಿ ಒಳಗಿರೋ ಕಸ ತೆಗ್ದಿರಲಿಲ್ಲ. ಇಷ್ಟು ಕಸ, ಒಂದಿಷ್ಟು ಎಳಕಾಲ ಬಿಡಿ, ಅಷ್ಟು ಕಸ ಪ್ಲಾಟ್ಫಾರ್ಮ್ ಗಾಡಿ ಕಾಲ ಹತ್ರ ಹಂಗೆ ಬಿದ್ದಿತ್ತು. ಅವ್ರು ಅರ್ಥ ಮಾಡ್ಕೊಬೇಕದು. ಈ ಗಾಡಿಯಿಂದ 3 ಹೊತ್ತು ಊಟ ಮಾಡ್ತಾ ಇದ್ದೀವಿ ಅಂದಮೇಲೆ ಗಾಡಿನ ಹೆಂಗೆ ಇಟ್ಕೊಬೇಕು ಹಂಗೆ ಇಟ್ಕೊಬೇಕು. ಸಂಬಳ ಮಾತ್ರ ಟೈಮಿಗೆ ಸರಿಯಾಗಿ ಕೇಳ್ತಾರೆ, ಗಾಡಿ ಕೆಲಸ ಮಾತ್ರ ಮಾಡಲ್ಲ. ಇಂಥ ಸಮಸ್ಯೆಗಳು ತುಂಬ ಆಗ್ತಾಯಿದೆ ಇತ್ತೀಚೆಗೆ. ಏನು ಮಾಡೋಕ್ಕಾಗಲ್ಲ. ಇರೋಷ್ಟು ದಿನ ಇಟ್ಕೊಬೇಕು, ಹೋಗೋಷ್ಟು ದಿನ ಕಳಿಸ್ತಾ ಇರಬೇಕು. ನಮ್ಗೆ ಯಾರು ಸೆಟ್ ಆಗ್ತಾರೋ ಅವ್ರನ್ನ ಪರ್ಮನೆಂಟಾಗಿ ಇಟ್ಕೊಬೇಕು ಅಷ್ಟೇ. ನೋಡೋಣ, ಈಗ ಎಲ್ಲ ಗಾಡಿಗಳಿಗೂ ಹೊಸ ಡ್ರೈವರ್ಗಳ್ನ ಹಾಕಿದ್ದೀವಿ. ಅವ್ರು ಎಷ್ಟು ದಿನ ಇರ್ತಾರೆ ಏನೋ ಗ್ಯಾರಂಟಿ ಇಲ್ಲ. ಓಡಿಸೋಷ್ಟು ದಿನ ಓಡಿಸ್ಲಿ. ನಾವು ಯಾರಿಗೂ ಅಣ್ಣ ಅಪ್ಪ ಅಂದ್ಕೊಂಡು ನೀನು ಇರಲೇಬೇಕು, ಓಡಿಸಪ್ಪ, ಇಷ್ಟ ಆಯಿತು ಓಡಿಸು, ಇಲ್ಲ ನಿನ್ನ ಪೇಮೆಂಟ್ ಇಸ್ಕೊಂಡು ಹೋಗ್ತಾರೆ ಅಷ್ಟೇ ನಾವು ಹೇಳೋದು. ಯಾಕಂದರೆ ಅಷ್ಟು ಅನುಭವಿಸಿದ್ದೀವಿ ನಾವು 3 ವರ್ಷಕ್ಕೆ. ನಾನು ಎಷ್ಟು ಅನುಭವಿಸಿದ್ದೀನಂದರೆ, ಮುಂಚೆ ಸಿಂಗಲ್ ಗಾಡಿ ಓನರ್ ಆದಾಗ ಎಷ್ಟು ನೆಮ್ಮದಿ ಇತ್ತಂದರೆ ಅವಾಗೂ ಇವಾಗೂ ತುಂಬ ಡಿಫ್ರೆಂಟ್. ನನ್ನ ಮುಖದಲ್ಲಿ ಆ ಕಳೆನೇ ಇಲ್ಲ. ಮುಂಚೆ ಇದ್ದಿದ್ದು ಕಳೆನೇ. ಅವಾಗ ನೆಮ್ಮದಿ ಇತ್ತು, ಇವಾಗ ನೆಮ್ಮದಿ ಕಳ್ಕೊಂಬಿಟ್ಟಿದ್ದೀನಿ ಗಾಡಿಗಳು ಮಾಡಿ. ಏನು ಮಾಡ್ತೀರ ಬನ್ನಿ. ಇವಾಗ ಗಾಡಿ ಇಲ್ಲೇ ಇರಲಿದು 2 ವೀಲರ್ ತಂದಿದ್ದೀನಿ. 2 ವೀಲರ್ ಎತ್ಕೊಂಡು ಆ ಕಡೆ ಬಾಸ್ ಗಾಡಿ ನಿಂತೈತೆ, ಅದನ್ನ ಎತ್ಕೊಂಡು ಹೋಗೋಣ. ಅದರ ಡ್ರೈವರ್ ಕೂಡ ಇದ್ದಾರೆ, ಹೊಸೊಬ್ರು ಬಂದಿದ್ದಾರೆ. ಹೋಗ್ಬಿಟ್ಟು ಅವ್ರಿಗೆಲ್ಲ ಗಾಡಿ ಕೆಲಸ ಮಾಡಿಸಿ ಕೊಡೋಣ. ಕೊಟ್ಬಿಟ್ಟು ನಾವು ಈ ಗಾಡಿ ತೊಗೊಂಡೋಗಿ, ಈ ಗಾಡಿದು ಒಂದು ಸ್ವಲ್ಪ ಐತೆ, ಆಮೇಲೆ ಹೇಳ್ತೀನಿ ಏನೇನು ಅಂತ. ವಾಟರ್ ಸರ್ವಿಸ್ ಮಾಡಿಸ್ಬೇಕಿದು. ಹೊರಗಡೆಯಿಂದ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟೈತೆ. ನೋಡಿ ಎಷ್ಟು ಗಲೀಜಾಯ್ತು ಗಾಡಿ ಅಂತ ಹೊರಗಡೆಯಿಂದ. ಗಾಡಿ ಕೆಲಸ ಮಾಡ್ಸೋಕ್ಕೆ ಕಬ್ಬಣ ಬೇಕಿತ್ತಲ್ಲ, ಹಂಗಾಗಿ ಲಾರಿನೇ ಎತ್ಕೊಂಡ್ಬಂದ್ವಿ ಕಬ್ಬಣ ಹಾಕ್ಕೊಂಡೋಗೋಣ ಅಂತ. ಒಂದು 5 ಲೆಂತ್ ಕಬ್ಬಣ ಹಾಕ್ಕೊಂಡಿದ್ದೀವಿ. 1.5 ಇಂಚಿನ ಪಟ್ಟಿ ಹಾಕ್ಕೊಂಡಿದ್ದೀವಿ. 1 ಲೆಂತು, 4 ಲೆಂತು ಎಲ್ಲ ಆ್ಯಂಗಲ್ ಹಾಕ್ಕೊಂಡಿದ್ದೀವಿ. ಸಾಕಾಗುತ್ತೆ. ಇವಾಗ ಸೀದಾ ವೆಲ್ಡಿಂಗ್ ಶಾಪ್ ತಗೋಗೆಲ್ಲ ರೆಡಿ ಮಾಡಿಸ್ಬೇಕು. ಬನ್ನಿ ಹೋಗೋಣ. ಗಾಡಿದು ಸೀಟೆಲ್ಲ ಬಿಚ್ತಾ ಇದ್ದೀವಿ. ನೋಡ್ಬೋದು ಎಲ್ಲಂಕಿ ಸಿಸ್ಟಮ್ ಕೊಟ್ಟಿಯಾನ ಇದಕ್ಕೆ. ಎಲ್ಲಂಕಿ ಹೋಗಿ ಗ್ಯಾರೇಜಲ್ಲಿ ಎತ್ಕೊಂಡ್ಬಂದಿದ್ದೀವಿ. ಇವ್ರ ಹತ್ರ ಇಟ್ಕೊಂಡಿಲ್ಲ. ಯಾಕೆ ಗುರು? ಹಾಂ, ಹೋಗಿ ಗ್ಯಾರೇಜಲ್ಲಿ ಇಸ್ಕೊಂಬಂದ್ವಿ. ಈಗ ಬಿಚ್ತಾ ಇದ್ದೀವಿ. ನೋಡಿ ಎಷ್ಟು ಫಾಸ್ಟಾಗಿ ಬಿಚ್ತಾರೆ. ಅದಕ್ಕೆ ಅನುಭವ ಬೇಕನ್ನೋದು ಏನೋ ಕರೆಕ್ಟಾಗಿ.
ಈಗ ಪಟ ಎಲ್ಲ ಕಿತ್ತಿ ಫ್ರೇಮ್ ಬಿಸಾಕಿ ಹೊಸ ಫ್ರೇಮ್ ಕಟ್ಟಕ್ಕೆ ಈ ಕಬ್ಬನ್ನ ತಂದು ಹಾಕಿದ್ದೀವಿ. ಹೊಸ ಫ್ರೇಮ್ ಕಟ್ಟೋಣ ಅಂತ. ಹೆಂಗೆ ಮಾಡೋದಣ್ಣ? ಸ್ಲೈಡಿಂಗ್ ಹಿಂಗೆ ಈ ಫಾರಿನ್ ಸಿಸ್ಟಮ್ ಅಲ್ಲ, ಹಿಂಗಿನ್ನ ಮುಂದೆ ಬರುತ್ತೆ, ಹಿಂದೆ ಹೋಗಿ ಹಿಂದೆ ಕೂತ್ಕೊಳ್ಳೋ ಥರ ಬರುತ್ತೆ. ಓಕೆ ಡನ್. ಮಾಡಿ ಹೊಸ ಇದು ಆಲ್ರೆಡಿ ಮಾಡಿರ್ತೀರಿ ನೀವು, ಗೊತ್ತು, ಸುಮ್ಮನೆ ಹೇಳ್ತೀರಾ? ನಿಜ ಹೇಳಿ, ಮಾಡಿದ್ದೀರಲ್ಲ ಮತ್ತೆ. ಇನ್ನೆರಡು ಇದಾವ. ಈ ಸೀಟು ತೆಗಿತಿರೋ ಉದ್ದೇಶನೇ ತಿಗಣೆ ಕಾಟದಿಂದ. ನೋಡ್ರಿ ತಿಗಣೆ ಮೊಟ್ಟೆಗಳು ಎಷ್ಟಿಟ್ಟಿದ್ದಾವೆ. ವೈಟಾಗಿ ಕಾಣ್ತಾ ಇತ್ತಲ್ಲ, ಇದೆಲ್ಲ ಮೊಟ್ಟೆ ಇಲ್ಲಿದೆ ನೋಡಿ. ಹೆಂಗೆ ಓಡಾಡ್ತಾ ಇತ್ತು ನೋಡ್ರಿ ಇದು ಕಳ್ಬಡ್ಡಿ ಮಗೊಂದು. ನೋಡಿ ಇಲ್ಲಿ ಹೆಂಗೆ ನಿದ್ದೆ ಮಾಡೋಕ್ಕಾಗುತ್ತೆ ಗಾಡೀಲಿ? ಏನಣ್ಣ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಮೈ ಜುಮ್ ಅಂತ ಸುಮ್ಮನಿರಿ. ಬೋಲ್ಟ್ ಎಲ್ಲ ರಿಮೂವ್ ಮಾಡಿದ್ದೀವಿ. ಈಗ ಫ್ರೇಮ್ನ ಹೊರಗೆ ತೆಗಿತಾ ಇದ್ದೀವಿ. ಈ ಸೀಟ್ನೇ ತೆಗೆದು ಬಿಸಾಕ್ಬಿಡ್ತೀವಿ. ಅವ್ರಿಗೆ ಗಿಫ್ಟ್ ಕೊಡ್ತೀವಿ ಒಂದು. ಇಲ್ಲಿ ಕುತ್ಕೊಳಕ್ಕೆ ಬಂದವ್ರು ಕುತ್ಕೊಳಕ್ಕೆ ಇಡ್ರಿ ಅಂತ ಕೊಟ್ಬಿಡಿ ಹೊರಗೆ. ಓ ವಾವ್, ಒಂದು ನಿಮಗೆ ಒಂದು ನಮಗೆ 2 ಗಾಡಿದು ಏನಣ್ಣ? ಹಾಂ, ನಿಮ್ಗೊಂದು ನಮಗೊಂದು. ಇದಾರು ಕೊಟ್ಬಿಡಿ, ಅವ್ರಿಗೆ ಹಿಂದೆ ಹಾಕ್ತಾರೆ. ಇದಕ್ಕೆ ಔಷಧ ಹೇಳಿ ನನಗೆ ಪಟ್ಟ, ನಂಗೆ ಬೇಗ ತಾಂಬರ್ತೀನಿ ಹೋಗಿ. ಪೆಟ್ರೋಲ್ ಸೂರ್ಯನಾ? ಮೊನ್ನೆ ಟ್ರೈ ಮಾಡಿದ್ವಿ, ಆ ಗಾಡಿಗೆ ಒಂದು 5 ಲೀಟ್ರ್ ಖಾಲಿ ಮಾಡಿದ್ವಿ. ಇನ್ನೊಂದು ಗಾಡಿಗೆ ಏನು ಮೆಡಿಕಲ್ ಸ್ಟೋರ್ಗೆ ಹೋಗಿ ನೋಡ್ಕೊಂಬರೋಣ ಒಂದ್ಸರಿ. ಬ್ಯಾಂಕ್ ಕಾಲೋನಿಯಾಗ ಎಲ್ಲಿ? ಹಾಂ, ಬೀರು ಮಾರ್ತಾರೆ. ಹೋಗಿ ಬರ್ತೀನಿ ತಡಿ. ಆಯ್ತು. ಹಂಗೆ ಗಾಡೀಲಿ ಟಾಪ್ ಲೈಟ್ ಬರ್ತಾ ಇಲ್ಲ. ನಮ್ಮ ಎಲೆಕ್ಟ್ರಿಷಿಯನ್ ಸಿಕ್ಕಿಂದ್ರಣ್ಣ ಬಂದು ಕ್ಲೀನಾಗಿ ರೆಡಿ ಮಾಡ್ತಾ ಇತ್ತು ನೋಡಿ. ಆ ಟಾಪ್ ಲೈಟ್ ಡೋರ್ ತೆಗ್ದಾಗ ಬರೋದು, ಬಟ್ ಸ್ವಿಚ್ ಆನ್ ಮಾಡ್ದಾಗ ಬರ್ತಾ ಇರಲಿಲ್ಲ. ಅದೊಂದು ಪ್ರಾಬ್ಲಮ್ ಇತ್ತು. ಅದನ್ನೊಂದು ರೆಡಿ ಮಾಡಿಸ್ತಾ ಇದ್ದೀವಿ. ಗಾಡಿ ದುರ್ಗಕ್ಕೆ ಬಂದರೆ ಎಲ್ಲ A to Z ರೆಡಿ ಆಗಿಬಿಡ್ಬೇಕು. ಹಂಗಾಗಿ ಅಣ್ಣ ನಾಳೆ ಅಲ್ಲಿಗೆ ಬರ್ತೀನಿ ಮತ್ತೆ ನಿಮ್ಮ ಗ್ಯಾರೇಜ್ ಹತ್ರ. ಸೀಟಿಂಗು ಈ ಪ್ಲೇವುಡ್ ಮೇಲೆ ಕುಷನ್ ಹಾಕಿ ಹೊಲಿಸ್ಬೇಕಲ್ಲ. ಅದೇ ಬೆಳಿಗ್ಗೆ ಇವಾದರೆ ಇವತ್ತೇನೆ ಸಂಜೆನೇ ಇಲ್ಲ ಬೆಳಿಗ್ಗೆ ಫೋನ್ ಮಾಡ್ತೀನಿ ನಾನು. ನೀನು ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದುಬಿಡ್ತೀನಿ. 2 ಗಾಡಿಗೆ ಸೈಜ್ ಸೇಮು ಹೊಲ್ದು ಇಟ್ಕೊಂಡ್ರಲ್ಲಿ. ಅದು ನಾಳೆ ಮಧ್ಯಾಹ್ನ ಬರುತ್ತೆ, ಫಿಟ್ ಮಾಡೋಣ. ಹಂಗೆ ಮಾಡೋಣ. ಅಲ್ಲಿಂದ ಸೀದಾ ನಮ್ಮ ಬೆಂಜ್ ಹತ್ರ ಬಂದು ಶಾಂಪು ತಗೊಂಡು ಹೋಗ್ಬೇಕಿತ್ತು. ಇದು ಯಾವುದೋ ಶಾಂಪು ಗೊತ್ತಿಲ್ಲ, ನಮ್ಮ ಗಾಡಿಲೇ ಇತ್ತು. ಹೆಚ್ಚು ಕಮ್ಮಿ ಇದು ಅಂಕಲ್ ತಗೊಂಡಿಟ್ಟಿದ್ದು ಗಾಡಿ. ಇದು ಶಾಂಪು 2 ವರ್ಷದ ಕೆಳಗೆ. ಎಷ್ಟು ಯೂಸ್ ಆಗ್ತಾಯಿತ್ತು ಅಂದರೆ ನಮ್ಗೆ ಇವಾಗ ನೋಡಿ, ಆ ಶಾಂಪು ಜೊತೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ಪ್ರೇ ಮಾಡಿ ಹೊಡೆದ್ಬಿಟ್ಟು ಗಾಡಿ ಕ್ಲೀನ್ ಮಾಡಿದ್ರೆ ಎಷ್ಟು ನೀಟಾಗುತ್ತೆ ಅಂದರೆ ನಿಜವಾಗ್ಲೂ ನನಗೆ ನಂಬೋಕ್ಕಾಗ್ತಾಯಿಲ್ಲ ಇಷ್ಟು ಕೆಲಸ ಮಾಡುತ್ತೆ ಅಂತ. ಯಾವ್ದು ಬ್ರ್ಯಾಂಡ್ ಹೆಸರು ಕೂಡ ಅಳಿಸೋಗ್ಬಿಟ್ಟೈತೆ ನೋಡಿ. ಉಜ್ಜಿ ಗೊತ್ತಾಗ್ತಾ ಇಲ್ಲ ಯಾವುದು ಅಂತಂದ್ರೂ. ಬಟ್ ಭಾಳ ತುಂಬ ಕೆಲಸ ಮಾಡೈತೆ. ನನ್ನ ಗಾಡಿ ಇಷ್ಟು ಕ್ಲೀನ್ ಇರೋಕ್ಕೆ ರೀಸನ್ನೇ ಇದು, ಈ ಶಾಂಪು. ಹಂಗಾಗಿ ಆ ಗಾಡಿಗೂ ತೊಗೊಂಡೋಗೋಣ ಅಂತ ಬಂದು ಇದಕ್ಕೆ ಸ್ವಲ್ಪ ಶಾಂಪು ಹಾಕ್ಕೊಂಡು ನೀರು ಮಿಕ್ಸ್ ಮಾಡ್ಕೊಂಡು ಎತ್ಕೊಂಡಿದ್ದೀನಿ. ಈಗ ಹೋಗಿ 2 ಗಾಡಿನೂ ಅಂದರೆ ನಮ್ಮ 2 ಬಾಸನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಕ್ಲೀನಾಗಿ ಕೆಳಗೆ ಇನ್ನೊಂದು ಸರಿ ಫ್ಲೋರ್ ಮ್ಯಾಟ್ ಹಾಕ್ಸ್ಬಿಟ್ಟು ಅದ್ರ ಮೇಲ್ಗಡೆ ಸ್ಲೀಪಿಂಗ್ ಸೀಟು ಲೆಫ್ಟ್ ಸೈಡ್ಗೆ, ಅದು ಸಿಂಗಲ್ ಕ್ಯಾಬಿನ್ ಆಗಿರೋದ್ರಿಂದ ಅದ್ರ ಮೇಲ್ಗಡೆ ಸ್ಲೀಪಿಂಗ್ ಸೀಟು ಅದು ಲೆಫ್ಟ್ ಸೈಡ್ಗೆ ಸಿಂಗಲ್ ಕ್ಯಾಬಿನ್ ಆಗಿರೋದ್ರಿಂದ, ಜೊತೆಗೆ ರೈಟ್ ಸೈಡ್ ಡ್ರೈವರ್ ಸೀಟ್ಗೂ ಈ ಥರ ಕುಷನ್ ಹಾಕ್ಸ್ತೀನಿ. ಕುಷನ್ ರೆಗ್ಜಿನ್ ಹಾಕ್ಸ್ಬಿಟ್ಟು ಬಿಡಬೇಕು. ಸ್ವಲ್ಪ ಗಾಡಿ ಅಂತ ಸಿಕ್ಕಾಪಟ್ಟೆ ಗಲೀಜಾಗವ. ಹಾಗಾಗಿ ಈಗ ಇವತ್ತು ಕೆಲಸನೇ ಅದು ನಮ್ಮದು. 2 ಗಾಡಿನೂ ಕ್ಲೀನ್ ಮಾಡೋದು. ಇನ್ನೊಂದು ಗಾಡಿನೂ ಬಂತು, ಇಲ್ಲೇ ಇದೆ. ಅದು ಇದೆ ನೋಡಿ ಗಾಡಿ, ಕಾಣ್ತೈತಾ? ಅಲ್ಲಿದೆ ನೋಡಿ ಗಾಡಿ. ಅದು ಡ್ರೈವರ್ ಇವಾಗ ಬಂದು ಫ್ರೆಶ್ ಅಪ್ ಆಗ್ತಾಯಿದ್ದಾರೆ. ಇಲ್ಲೇ ಬನ್ನಿ, ಇನ್ನು ತಗೊಂಡೋಗಿ ನಮ್ಮದು ಫಸ್ಟ್ ಬಾಸ್ ಗಾಡಿನ ಕ್ಲೀನ್ ಮಾಡೋಣ. ಹೋಗಿ ಶಾಂಪು ಎಲ್ಲ ಕೊಟ್ಟು ಮತ್ತೆ ಗಾಡಿ ಹತ್ರ ಬಂದ್ವಿ. ಇದೊಂದು ಗನ್ ತಗೊಂಡೋಗ್ಬೇಕಿತ್ತು. ಇದು ಈ ಗಾಡಿಗೆ ಫಿಟ್ ಮಾಡೋಣ ಅಂತ ಇಟ್ಟಿದ್ವಿ, ಬಟ್ ಫಿಟ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಈ ಗಾಡಿಗಿಂತ ಆ ಗಾಡಿಗೆ ನೆಸೆಸಿಟಿ ಜಾಸ್ತಿ ಇದೆ. ಹಾಗಾಗಿ ಆ ಬಾಸ್ಗೆ ಹಾಕೋಣ ಇದು ತಗೊಂಡೋಗಿ ಅಂತ ತಗೊಂಡೋಗಿ ಮತ್ತೆ ಬಂದೆ. ಬರೀ ಓಡಾಡೋದೇ ಆಗೈತೆ. ಟೈಮ್ ಬೆಳಿಗ್ಗೆಯಿಂದ ಆಲ್ರೆಡಿ 2:15 ಟೈಮು. ಗಾಡಿ ಕೆಲಸ ಮಾಡಿಸ್ಬೇಕಂದ್ರೇ ಅಷ್ಟು ಓಡಾಡ್ತಾ ಇರಬೇಕು, ಅಲ್ಲಿಗೆ ಇಲ್ಲಿಗೂ. ಈಗ ಈ ಗನ್ನ ಬಂದು ಇದು ಫಿಟ್ ಮಾಡೋಣ. ಇಲ್ಲಿಗೆ ಕಟ್ ಮಾಡಬೇಕು. ಇವಾಗ ಅದನ್ನ ಪೈಪ್ನ ಕಟ್ ಮಾಡಿ ಕ್ಲೀನಾಗಿ ಸ್ಟ್ರೈಟಾಗಿ ಲೀಕ್ ಆಗುತ್ತೆ. ಕಲಿಟಿ ಇರಲ್ಲ. ಈಗ ಇದನ್ನು ಜಾಯಿಂಟ್ ಮಾಡಬೇಕು. ಸೊ ಸಿಂಪಲ್ ಕೆಲಸ ಇದು, ಬಟ್ ಹುಷಾರಾಗಿ ಮಾಡಬೇಕು ಅಷ್ಟೇ. ಇದನ್ನು ಫುಲ್ ಇದ್ರೊಳಗೆ ಹಾಕ್ಬಿಟ್ಟು ಪ್ರೆಸ್ ಮಾಡಿ ಲಾಕ್ ಮಾಡಬೇಕು. ಹಿಂಗೆ ಹೇಳಿದ್ರೆ ಲಾಕಾಗಿ ಹೋಗ್ತದೆ. ಮುಗೀತು. ಈ ಕಡೆ ಸೈಡ್ದು
ಫುಲ್ ಪ್ರೆಸ್ ಮಾಡಿ ಲಾಕ್ ಮಾಡಬೇಕು. ಮುಗಿದೋಯ್ತು. 2 ನಿಮಿಷದ ಕೆಲಸ ಫಿಟ್ಟಿಂಗ್ ಆಗೋಯ್ತು. ಏನಂದರೆ ಸ್ವಲ್ಪ ಕ್ಲೀನಾಗಿ ಹುಷಾರಾಗಿ ಮೇಂಟೈನ್ ಮಾಡಬೇಕಷ್ಟೆ. ಈಗ ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ. ಯಾಕಿಂಗ್ ರೈಸ್ ಮಾಡಿ ಗನ್ನೊಳ ಗಾಳಿ ಬರುತ್ತೋ ಇಲ್ಲ. ಒಳ್ಳೆ ಸ್ವಲ್ಪ ಮೇನ್ ಇದನ್ನು ರೆಡಿ ಮಾಡಿದ್ದು ಉದ್ದೇಶ ಈ ಹೋಲ್ಗಳೊಳಗೂ ತಿಗಣೆಗಳು ಸೇರ್ಕೊಂಡ್ಬಿಟ್ಟವೆ. ಎಲ್ಲ ಗಾಳಿ ಹೊಡೆಯೋಣ ಅಂತ ಈ ಹೋಲ್ಗಳೊಳಗೆ ಗಾಳಿ ಹೊಡೆಯೋಕ್ಕೆ ರೆಡಿ ಮಾಡಿದ್ದೀವಿ. ಗಾಳಿ ಹೊಡಿಬೇಕು, ಏರ್ ಫಿಲ್ ಆಗಲಿ ಫಸ್ಟ್. ಇದೊಂದು ಸ್ವಲ್ಪ ಲೀಕೇಜ್ ಸ್ಟಾರ್ಟ್ ಆಗೈತಿ ಇಲ್ಲಿ. ಇದನ್ನು ಸ್ವಲ್ಪ ರೆಡಿ ಮಾಡಬೇಕು. ಅದೇನೋ ವೈಟ್ ಟೇಪ್ ಬರುತ್ತಲ್ಲ ಅಣ್ಣ, ಯಾವ್ದು ಹೇಳಿದ್ದು, ಅದನ್ನೇನೋ ಅಂತಾರೆ. ಆ ಟೇಪ್ ಹೊಡೆದ್ಬಿಟ್ಟು ಟೈಟ್ ಮಾಡಿದ್ರೆ ಕ್ಲೀನಾಗಿ ಆಗುತ್ತೆ. ಇವಾಗ ಪ್ರೆಷರ್ ಹೆಂಗೆ ಬರುತ್ತೆ ನೋಡಿದ್ರೆ ಗಾಳಿ ಜಿಂಚ. ಖಾಲಿ ಆಯ್ತು ಏರು. ಟ್ಯಾಂಕ್ ಫುಲ್ಲು ಖಾಲಿ ಆಯಿತು. ಮತ್ತೆ ಏರ್ ತುಂಬ್ಕೊಬೇಕು, ಆಮೇಲೆ ಮತ್ತೆ ಹೊಡಿಬೇಕು. ನಮ್ಮ ಸೀಟ್ದು ಫ್ರೇಮ್ ಎಲ್ಲ ಆಲ್ಮೋಸ್ಟ್ ರೆಡಿ ಆಯಿತು, ನೋಡ್ಬೋದು. ಇದೊಂದು ಫ್ರೇಮು, ಇದಕ್ಕೆ ಮುಂದೆಗಡೆ ಅದು ಬರುತ್ತೆ. ಫುಲ್ ಫೋಲ್ಡಿಂಗ್ ಟೈಪು. ಯಾವ ಥರ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆಲ್ಲ ಮುಗಿದ್ಮೇಲೆ. ಇದೆಲ್ಲ ಕೆಲಸ ಆಯಿತು. ಡೋರ್ನೊಂದು ಇಂಚರ್ಸು ಒಳಗಡೆ ಬೋಲ್ಟ್ ಏನೋ ಕಟ್ಟಾಗ್ಬಿಟ್ಟೈತೆ ಇದ್ರದ್ದು. ಇದನ್ನು ಬಿಚ್ಕೊತಾ ಇದ್ದೀವಿ. ಇದನ್ನು ಈ ಶೇಪ್ ಬಿಚ್ಚಬೇಕು. ಇದನ್ನು ಈ ಪೀಸ್ನ ಪೀಸ್ ಬಿಚ್ಕೊಂಡ್ಬಿಟ್ಟು ಬಿಚ್ಚಿರ ಮೂರೂ ಕಲ್ಲಿತ್ತ ಇದನ್ನು ಬಿಚ್ಚಬೇಕಾಗುತ್ತೇನೋ ಗುರು. ಇಲ್ಲ ಇಲ್ಲ, ಇದನ್ನು ಬಿಚ್ಚಂಗಿಲ್ಲ ಅಷ್ಟೇ. ಬರ್ತಾ ಇಲ್ಲಲ್ಲ ಇದು. ಇದನ್ನು ಬಿಚ್ಚಬೇಕಾಗುತ್ತೇನೋ, ನೋಡೋಣ ತಡ್ರಿ. ಇದೇನಾಯ್ತು, ಇದು ಪಿನ್ನು ಕಟ್ಟಾಗ್ಬಿಡೈತೆ ನೋಡಿ. ಸೆಂಟ್ರಿಗೆ ಕರೆಕ್ಟಾಗಿ ಎರಡಕ್ಕೂ ಸೆಂಟ್ರಿಗೆ ಕಟ್ಟಾಗೈತೆ. ಇದನ್ನ ಹೊರಗೆ ಬಿಚ್ಕೊಂಡು ಇದನ್ನ ವೆಲ್ಡಿಂಗ್ ಮಾಡಿ ಹಾಕ್ಬೇಕು. ಇದೇನು ರೆಡಿ ಸಿಗಲ್ಲ ಅನಿಸ್ತದೆ ನನ್ನ ಪ್ರಕಾರ. ವೆಲ್ಡಿಂಗ್ ಮಾಡ್ಸೋಣ. ಇದೊಂದು ಪೀಸು ಇನ್ನೊಂದಲ್ಲಿ ಐತಲ್ಲ, ಇದ್ರಲ್ಲಿ ಐತಲ್ಲ ಇನ್ನೊರ್ಧ. ನೋಡಿ ಫ್ರೇಮ್ ಎಲ್ಲ ರೆಡಿ ಆಯಿತು. ಸ್ಯಾಂಪಲ್ ತೋರಿಸ್ತಾ ಇದ್ದಾರೆ ಹೆಂಗೆ ಶಿಫ್ಟಿಂಗು ಹಿಂದಕ್ಕೆ ಮುಂದಕ್ಕೆ ಅಂತ. ಆ ಥರ ಹಿಂದೆ ಮಾಡಿಬಿಟ್ರೆ ಮುಗೀತು. ಹಿಂದೆಗಡೆ ಕುತ್ಕೊಂಡ್ಲೂಬೋದು, ಮಲ್ಕೊಂಡ್ಲೂಬೋದು. ಆ ಥರ ಬೆಡ್ ಸಿಸ್ಟಮ್ ಮಾಡಿಸಿರೋದು ಈ ಗಾಡಿಗೆ. ಸೂಪರಾಗಿ ಬಂದೈತೆ. ಫಿನಿಶಿಂಗ್ ಇನ್ನು ಆಮೇಲೆ ತೋರಿಸ್ತೀವಿ ಹೆಂಗೈತೆ ಅಂತ. ಸದ್ಯಕ್ಕೆ ಇಷ್ಟು ರೆಡಿ ಆಗೈತೆ. ಏನಣ್ಣ, ರೆಡಿನಾ? ಓಕೆನಾ? ಓಕೆ, ಡನ್. ನಮ್ಮ ಕಡೆಯಿಂದ ಅಪ್ರೂವಲ್ ಕೊಟ್ಟಿದ್ದೀವಿ. ಹಾಂ, ಅಷ್ಟೊತ್ತು ಮಾಡ್ಬೇಕು ನೋಡ್ರಿ. ಫೈನಲ್ ಆಗಿ ಇದ್ರದ್ದೆಲ್ಲ ಕೆಲಸ ಕಂಪ್ಲೀಟ್ ಆಯ್ತು, ನೋಡ್ಬೋದು. ಇದನ್ನು ಈ ಥರ ಫೋಲ್ಡ್ ಮಾಡೋದು ಬ್ಯಾಕ್ ಸೈಡ್ಗೆ. ಮುಗೀತು, ಫುಲ್ಲು ಲಾಕ್ ಆಗುತ್ತೆ. ಇದು ಮೇಲೆ ಹೋಗಿ ತೋರಿಸ್ತೀನಿ ನೋಡಿ. ಈ ಥರ ಫುಲ್ ಬ್ಯಾಕ್ ಸೈಡ್ಗೆ ಹೋಗುತ್ತೆ. ಈ ಥರ ಸೀಟಿಂಗ್ ಆಗುತ್ತೆ. ಇದನ್ನು ಹಿಂಗೆ ಡೌನ್ ಮಾಡಿದ್ರೆ ಸ್ಲೀಪರ್. ಸ್ಲೀಪರ್ ಸೀಟ್ ಆಗುತ್ತೆ. ಈ ಥರ ಸಿಸ್ಟಮಾಗಿ ಮಾಡಿಸಿದ್ದೀವಿ. ಇದ್ರ ಮೇಲೆ ಪ್ಲೇವುಡ್ ಶೀಟ್ ಬರುತ್ತೆ. ಪ್ಲೇವುಡ್ ಶೀಟ್ ಮೇಲೆ ಕುಷನ್ ಬರುತ್ತೆ. ಏನೊಂದು ಟೆನ್ಷನ್ ಇಲ್ಲ, ಆರಾಮಾಗಿರ್ಬೋದು. ಈ ಗಾಡಿದು ಕೆಲಸ ಎಲ್ಲ ಮುಗೀತು. 203 ಹಿಡಿದು ಈಗ ಸೀಟ್ ಒಂದು ಫಿಟ್ ಮಾಡಬೇಕು. ಸೀಟ್ ಫಿಟ್ ಮಾಡಿಬಿಟ್ಟು ಮತ್ತೆ ಬೆಳಗ್ಗೆ ಬಿಚ್ಚಬೇಕು. ಅದಕ್ಕೆಲ್ಲ ಮತ್ತೆ ಸೀಟ್ ಕವರ್ ಹಾಕ್ಸ್ಬೇಕು. ಅದ್ರ ಮೇಲೆ ಆ ಬಟ್ಟೆ ಏನಾಯ್ತು ಅದನ್ನೆಲ್ಲ ತೆಗೆದುಬಿಟ್ಟು ರೆಜಿನ್ ಸೀಟ್ ಕವರ್ ಹಾಕ್ಸ್ತೀವಿ. ಹಾಗಾಗಿ ಇನ್ನು ಆ ಕಡೆ ಸೀಟ್ ಬಂದು ಅದು ವೇಸ್ಟ್, ಅದು ಹಾಗೆ ಇರ್ತದೆ. ಈಗ ಫ್ರೇಮ್ ಎಲ್ಲ ರೆಡಿ ಆಯ್ತಲ್ಲ ಇದ್ರದ್ದು. ಈಗ ಇನ್ನೊಂದು ಗಾಡಿ ಬಂತು, ಇದಕ್ಕೂ ಸೇಮ್ ಸೀಟಿಂಗು ಅದೇ ಥರ ಮಾಡಿಸ್ಬೇಕು. 2 ಗಾಡೀಲಿ ತಿಗಣೆ ಕಾಟ ಆಗಿಬಿಡುತ್ತೆ. ಅದು ಏನಕ್ಕೆ ಬಂದವ ಬಾಸಲ್ಲ, ಅದು ಅಶೋಕ್ ಲೇಲ್ಯಾಂಡಲ್ಲಿ ನಮಗಂತೂ ಗೊತ್ತಾಗ್ತಾಯಿಲ್ಲ. ನನ್ನ ಪ್ರಕಾರ ಈ ಸೀಟು ಬಟ್ಟೆದಾಗಿರೋದ್ರಿಂದ ಸ್ವಲ್ಪ ಡ್ರೈವರ್ಗಳು ಬೇವತ್ತು ಆ ಥರ ಆಗೈತಾ ಅಂತ ನನಗೆ ಮಿಸ್ಟೇಕ್ ಹೊಡಿತಾ ಇರೋದು. ಬಟ್ ನೋಡೋಣ ಏನಕ್ಕೆ ಅಂತ ಗೊತ್ತಿಲ್ಲ. ಒಟ್ಟು
ಮಾಡೋಣ, ಏನೋ ಒಂದು ವ್ಯವಸ್ಥೆ ಮಾಡಲೇಬೇಕು ಇದಕ್ಕೆ. ಸದ್ಯಕ್ಕೆ ಈ ಸೀಟೇನು ಬಿಚ್ಚಲ್ಲ ಈ ಗಾಡೀಲಿ, ಆ ಕಡೆದು ಮಾತ್ರ ಬಿಚ್ಚಿ ಫ್ರೇಮೆಲ್ಲ ರೆಡಿ ಮಾಡಿಸಿಡ್ತೀವಿ. ನಾಳೆ ನೋಡ್ಕೊಳ್ಳೋಣ ಅಂತ ಏನಾಗುತ್ತೆ ಅಂತ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನಿನ್ನೆ ಬಂದು ಗಾಡಿದು ಅರ್ಧ ಕೆಲಸ ಮುಗೀತು. ನಿನ್ನೆ ಬ್ಲಾಗ್ ಕಂಟಿನ್ಯೂಷನ್ ಬ್ಲಾಗ್ ಇದು. ನಿನ್ನೆ ಬಂದು ಸೀಟ್ ವರ್ಕೆಲ್ಲ ಫ್ರೇಮ್ದೆಲ್ಲ ಮುಗೀತು. ಬಟ್ ಇನ್ನು ಸೀಟ್ಸ್ ಎಲ್ಲ ಇವತ್ತು ಹೊಲಿಸ್ಬೇಕು. ಇನ್ನೊಂದು ಗಾಡಿ ಖಾಲಿ ಮಾಡೋಕ್ಕೆ ಕಳಿಸಿದ್ದೀನಿ. ಅದ್ರ ಫ್ರೇಮೆಲ್ಲ ರೆಡಿಯಾಗಿ ಅಲ್ಲೇ ವೆಲ್ಡಿಂಗ್ ಶಾಪಲ್ಲಿದೆ. ಅದನ್ನು ಇನ್ನು ಫಿಟ್ ಮಾಡಬೇಕು. ಈಗ ಒಂದು ಗಾಡಿ ವೀಲ್ ಅಲೈನ್ಮೆಂಟಿಗೆ ಕಳಿಸಿದ್ದೀವಿ. ಈ ಗಾಡಿನೂ ವೀಲ್ ಅಲೈನ್ಮೆಂಟಿಗೆ ತೊಗೊಂಡೋಗ್ಬೇಕು. ಈಗ ಆ ಗಾಡಿ ಬಂದು ಫ್ರೇಮ್ ಫಿಟ್ ಮಾಡಿಕೊಂಡು ಅಲೈನ್ಮೆಂಟ್ ಮಾಡಿಸ್ಕೊಂಡು ಆಮೇಲೆ ಸೀಟೆಲ್ಲ ರೆಡಿ ಮಾಡಿಸಿ ಇಟ್ಟಿರ್ತೀವಿ. ಎರಡು ಒಂದೇ ಸೈಜ್ ಅಲ್ವಾ, ಹಂಗಾಗಿ ನಮಗೆ ಇನ್ನೊಂದು ಬೆನಿಫಿಟ್ಟು. ಎರಡು ಗಾಡಿನೂ ಸೇಮ್ ಆಗಿರೋದ್ರಿಂದ ಈಗ 3 ಗಾಡಿದು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತದೆ. ಇವತ್ತಾದರೆ ಇವತ್ತು, ಇಲ್ಲ ನಾಳೆ ಆದರೆ ನಾಳೆ ಲೋಡ್ ಮಾಡಬೇಕು. ನೋಡೋಣ ಬನ್ನಿ. ಫಸ್ಟ್ ಇಲ್ಲಿಂದ ವೀಲ್ ಅಲೈನ್ಮೆಂಟ್ ಹತ್ರ ಹೋಗೋಣ. ಇನ್ನೊಂದು ಗಾಡಿ ಆಲ್ರೆಡಿ ಬೆಳಗ್ಗೆನೇ ಹೋಗಿತ್ತು. ಡ್ರೈವರ್ ಇಲ್ಲೇ ಗಾಡಿಲೇ ಇದ್ದಿದ್ದರಿಂದ ಬೇಗ ಹೋಯ್ತು. ನಾನು ಮನೆಗೆ ಹೋಗಿದ್ದರಿಂದ ಬರೋದು ಲೇಟ್ ಆಗೋಯ್ತು. ಬನ್ನಿ ಹೊರಡೋಣ ಇವಾಗ ಇಲ್ಲಿಂದ. ಫಸ್ಟು ಗಾಡಿ ಎತ್ಕೊಂಡು ಸೀದಾ ಹೋಗೋಣ. ಅಲ್ಲಿಂದ ಗಾಡಿ ಎತ್ಕೊಂಡು ಸೀದಾ ವೀಲ್ ಅಲೈನ್ಮೆಂಟ್ ಹತ್ರ ಬಂದಿದ್ದಾಯಿತು. ನೋಡ್ಬೋದು, ಇನ್ಫ್ರಾ ವೀಲ್ ಅಲೈನ್ಮೆಂಟ್ ಅಂತ ಚಿತ್ರದುರ್ಗದಲ್ಲಿದೆ. ನಮ್ಮ ಗಾಡಿ ಚಿಕ್ಕ ಗಾಡಿ ಆಲ್ರೆಡಿ ಅಲೈನ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ ಈ ಗಾಡಿ ಮುಗಿದ್ಮೇಲೆ ನಮ್ಮ ಗಾಡಿ ಬಿಡಬೇಕು. ನಮ್ಮ ಗಾಡಿಗಿನ ಮುಂಚೆ ಆ ಕಡೆ 16 ವೀಲ್ ಒಂದು ಐತೆ, ಅದು ಬಂದಿತ್ತು. ಬಟ್ ನಮ್ಮ ಮಾಡಿಸ್ಕೊಂಡು ಹೋಗ್ಬಿಡೋಣ. ಅದು ಗಾಡಿಗೆ ಸೀಟ್ ಕೆಲಸ ಮಾಡಿಸ್ಬೇಕು, ಇನ್ನು ಸರ್ವಿಸ್ ಮಾಡಿಸ್ಬೇಕು, ಭಾಳ ಕೆಲಸ ಇದೆ ಅದ್ರದ್ದು. ಹಂಗಾಗಿ ಅದೆಲ್ಲ ಮುಗಿಸ್ಬಿಡೋಣಂತೆ. ಅಲೈನ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಸೀದಾ ಇವಾಗ ನಮ್ಮ ಸೀಟ್ ವರ್ಕ್ ಹತ್ರ ಹೋಗ್ತಾ ಇದ್ದೀವಿ. ಈ ಗಾಡಿಗೂ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇತ್ತು ಸೀಟ್ದು, ಹಾಗಾಗಿ ಮಾಡಿಸೋಣ ಅಂತ. ಏನಪ್ಪ ಅಂದರೆ ಒಂದು ಫ್ರಿಜ್ಗೆ ಬಾಕ್ಸ್ ಮಾಡಿಸ್ಬೇಕಲ್ಲಿ, ಹಾಗಾಗಿ ಅದು ಅಲ್ಲೇ ಹೋಗಿ ಮಾಡಿಸೋಣ ಅಂತ. ಈಗ ಆ ಗಾಡಿದ ಮೇನು ಸ್ಲೀಪರ್ ಸೀಟ್ಗೆ ಪ್ಲೇವುಡ್ ಹಾಕ್ಸ್ಬಿಟ್ಟು ಅದ್ರ ಮೇಲೆ ಕುಷನ್ ಹೊಲ್ಸ್ ಹಾಕ್ಬೇಕಲ್ಲ, ಹಂಗಾಗಿ ಹೋಗ್ತಾ ಇದ್ದೀವಿ ಸೀಟ್ ವರ್ಕ್ ಹತ್ರ. ಗಾಡಿನ ಬಂಕ್ ಹತ್ರ ಹಾಕಿ ಬರಬೇಕಿತ್ತು, ಬಟ್ ಹಾಗೆ ಗಾಡಿನೇ ಎತ್ಕೊಂಡ್ಬಂದ್ಬಿಟ್ಟೆ. ಅಲ್ಲಿಂದ ಒಂದು ಆಟೋ ಮಾಡಿಕೊಂಡು ರೆಗ್ಜಿನು ಅದೆಲ್ಲ ಕುಷನ್ ಎಲ್ಲ ತರೋಕ್ಕೆ ಸಿಟಿ ಒಳಗೆ ಬಂದಿದ್ದೀವಿ. ನೋಡ್ಬೋದು, ಆಟೋ ಮಾಡ್ಕೊಂಡು ಬಂದಿದ್ದೀವಿ. ಬೈಕಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನೋಡಿ. ಹೈ ಕ್ವಾಲಿಟಿ ರೆಗ್ಜಿನ್ ಎಲ್ಲ ತೊಗೊಂಡು ಥರ್ಮೋಕೋಲ್ ಎಲ್ಲ ತೊಗೊಂಡು ಆಗಿದ್ದಾಯಿತು. ಯಾವ ಥರ ಡಿಸೈನ್, ಡೈಮಂಡ್ ಡಿಸೈನ್ದು ತೊಗೊಂಡಿದ್ವಿ. ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ. ಮೇಲೆಲ್ಲ ಥರ್ಮೋಕೋಲು ಮತ್ತು ಫಾರ್ಮ್ ಎಲ್ಲ ಹಾಕಿದ್ದೀವಿ. ಹೋಗೋಣ ಬನ್ನಿ ಅಲ್ಲಿಗೆ. ಸೀಟ್ ವರ್ಕ್ ಎಲ್ಲ ನಡೀತಾ ಐತೆ ನೋಡ್ಬೋದು. ಈ ಗಾಡಿಗೆ ಸೀಟ್ ವರ್ಕ್ ಮಾಡಿಸ್ತಾ ಇರೋದು, ಮತ್ತು ಆ ಗಾಡಿಗೂ ಕೂಡ ಫ್ರೇಮ್ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದಿದ್ದಾಯಿತು. ಈಗ ಅದಕ್ಕೂ ಸೀಟ್ ವರ್ಕ್ ಮಾಡಿಸ್ಬೇಕು. ಫಸ್ಟು ಆ ಗಾಡಿನ ರೆಡಿ ಮಾಡಿಬಿಟ್ಟು ಕಳಿಸ್ಬೇಕು. ಅದು ಲೋಡ್ಗೆ ಹೋಗುತ್ತೆ. ಇದು ಇನ್ನು ನಾಳೆ ಸರ್ವಿಸ್ ಮಾಡಿ ನಾಡ್ದು ಲೋಡ್ ಮಾಡಿಸ್ಬೇಕು, ಇಲ್ಲ ನಾಳೆ ಸಂಜೆ ಲೋಡ್ ಮಾಡಿಸ್ಬೇಕು. ಇದು 2 ದಿನ ಆಯಿತು. ಇವತ್ತು ನಾಳೆ 3ನೇ ದಿನ ಈ ಗಾಡಿ ಕೆಲಸ ಮಾಡಿಸ್ತಾ ಇರೋದು. ಅದು ಇವತ್ತು ಬೆಳಗ್ಗೆ ಖಾಲಿ ಮಾಡ್ಕೊಂಬಂದಿದ್ದು, ಬೆಳಗ್ಗೆನೇ ಲೋಡ್ ಆಗ್ತದೆ. ಬನ್ನಿ ಇವಾಗ ಇಲ್ಲಿಂದ ಸೀದಾ ನಮ್ಮ ಗಾಡಿ ಸುಮ್ಮನೆ ಓಡಾಡೋಕೆ ಇಟ್ಕೊಂಡಿದ್ದೀವಿ. ದುರ್ಗದಲ್ಲಿ ಅಲ್ಲೂ ಇಲ್ಲೂ ಓಡಾಡ್ಕೊಂಡಿದ್ದೀವಿ ಈ ಗಾಡೀಲಿ. ಏನು ಮಾಡ್ತೀರಾ, ಲೋಡ್ ಮಾಡಿಲ್ಲ. ಆ್ಯಕ್ಚುಲಿ ನಾವು ಲೋಡ್ ಮಾಡಬೇಕಾದ್ರೆ ಈ ಗಾಡಿಗಳೆಲ್ಲ ಹೋಗಬೇಕು. ಈ ಗಾಡಿಗಳು ಟೆನ್ಷನ್ ಇಲ್ದಾಗ ನಾನು ಲೋಡ್ ಮಾಡೋದು, ಅಲ್ಲಿವರೆಗೂ ಮಾಡಲ್ಲ. ಹಾಗಾಗಿ ನಮ್ಮ ಗಾಡಿದು ಫೈನಲ್ಲಾಗಿ ಔಟ್ಲುಕ್ಕು ಹೆಂಗಿದೆ ನೋಡಿ. ಸೀಟಿಂದು ಹೆಂಗೆ ಕಾಣ್ತಾ ಇದೆ ಅಂತ ಈ ಥರ ಬಂದಿದೆ. ಮೇಲೆ ರೂಫ್ ಎಲ್ಲ ಮತ್ತೆ ರೆಗ್ಜಿನ್ ಹಾಕ್ಬಿಟ್ಟಿದ್ದೀವಿ. ಮೇಲ್ಗಡೆ ಎಲ್ಲ ನೋಡ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ. ಮತ್ತು ಸೀಟ್ ಬಂದು ಈ ಥರ ಇದೆ ನೋಡಿ. ಎಷ್ಟು ಸಖತ್ತಾಗಿದೆ ಅಂದರೆ ಸೀಟ್ ಮಾತ್ರ ನನಗೆ ತುಂಬ ಇಷ್ಟ ಆಗೋಯ್ತು. ಈ ಥರ ಫೋಲ್ಡ್ ಮಾಡಿದ್ರೆ ಮುಗೀತು. ಅದು ಬಂದು ಸ್ಲೀಪರ್ ಆಗುತ್ತೆ. ಡ್ರೈವರ್ಗೆ ಮಲ್ಕೊಳಕ್ಕೆ ಫುಲ್ಲು ಅನುಕೂಲ. ಈಗ ಬೆಡ್ ಆಗೈತೆ ಏನು ಗುರು? ಹೆಂಗೈತೆ ಬೆಡ್ ಇದ್ದಂಗೆ ಮೆತ್ತಗೆ ನೋಡಿ. ಒಳಗೆ ಹೋಗುತ್ತಂಗೆ ಕೈ. ಸಖತ್ತಾಗಿ ಫಿನಿಶಿಂಗ್ ಬಂತು. ಒಟ್ಟು ಫೈನಲಿಗೆ ಎತ್ತಬೇಕಾದ್ರೆ ಸ್ವಲ್ಪ ಇದು ಪ್ರೆಸ್ ಮಾಡಿ ಎತ್ತಬೇಕು. ಈ ಗಾಡಿದು ಫುಲ್ಲು ವರ್ಕೆಲ್ಲ ಕಂಪ್ಲೀಟ್ ಆಯಿತು. ನೋಡ್ಬೋದು, ರೂಫಿಂಗು ಇದು ಅದು ಎಲ್ಲ ಮಾಡಿಸಿದ್ದೀವಿ. ನೈಟ್ ಹೊತ್ತು ಅಷ್ಟು ಕ್ಲೀನಾಗಿ ಕಾಣಲ್ಲ. ಬೆಳಗ್ಗೆ ಹೊತ್ತು ತೋರಿಸ್ತೀನಿ ನಿಮ್ಗೆ. ಇನ್ನೊಂದು ಗಾಡಿದು ಆಗುತ್ತಲ್ಲ, ಇದು ಅದು ಸೇಮ್ ಒಂದೇ ಥರ ಮಾಡಿಸ್ತಾ ಇರೋದು. ಸೀಟೆಲ್ಲ ಫಿಟ್ ಮಾಡಿದ್ದಾಯಿತು. ಆ್ಯಕ್ಚುಲಿ ಇದು 3 ಗಂಟೆಗೆ ಬಂದಿದ್ದು ಗಾಡಿ. ಇದನ್ನು ಕಂಪ್ಲೀಟ್ ಮಾಡಿ ಕಳಿಸ್ತಾ ಇದ್ದೀವಿ. ಅರ್ಜೆಂಟ್ ಲೋಡ್ಗೆ ಹೋಗ್ಬೇಕು, ಹಂಗಾಗಿ ಈ ಗಾಡಿ ಹೋಗುತ್ತೆ. ಈಗ ಆ ಗಾಡಿದೊಂದು ರೆಡಿ ಮಾಡಿಸ್ಬೇಕು. ಓಕೆಯಾ? ಬಾಯ್, ಹುಷಾರಾಗಿ ಹೋಗು. ಬೇಗ ಹೋಗಿ ಲೋಡ್ ಮಾಡ್ತಾರಾ? ಲೋಡ್ ಮಾಡ್ಕೊಂಡು ಹೋಗ್ಬಿಡು ಅಂತ ಇವತ್ತೇ. ಈ ಗಾಡಿದು ಸೀಟೆಲ್ಲ ಬಿಚ್ಕೊಂಡು ಬಂದಿದ್ದೀವಿ. ಇದಕ್ಕೂ ಸೀಟು ಕವರ್ ರೆಡಿ ಮಾಡಬೇಕು. ಅದು ರೂಫಿಂಗ್ ಒಂದು ಮಾಡಬೇಕು. ಅದು ಇನ್ನೂ ಸ್ವಲ್ಪ ಕಮ್ಮಿ ಬಿದ್ದಿತ್ತು, ತೊಗೊಂಬರೋಕೆ ಹೋಗಿದ್ದಾರೆ ಆ ಡೈಮಂಡು. ಅಷ್ಟರಲ್ಲಿ ನಮ್ಮ ಸಲಗ ಕೂಡ ಲೋಡಾಗಿ ಬಂತು. ನಮ್ಮ ಸಲಗ ಅಲ್ಲಿ ನಿಂತಿದೆ ನೋಡಿ. ನಮ್ಮ ಸಲಗ ಅದು ಮಿರರ್ ಏನು ಹೊಡೆದೋಯ್ತಂತೆ. ಅದನ್ನ ಮಿರರ್ ಫಿಟ್ ಮಾಡಿ ಕಳಿಸ್ಬೇಕು. ಅದು ಲೋಡ್ ಗಾಡಿ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು. ನೈಟ್ ಆ್ಯಂಡ್ ನೈಟ್ ಹೋಗ್ಬಿಡುತ್ತೆ ಅದು. ಹಾಗಾಗಿ ನೋಡಿ, ಗಾಡಿ ನಮ್ಮ 2 ಬೆಂಚ್ ಇಲ್ಲೇ ಇದ್ದಾವೆ ಹಿಂದೆ ಮುಂದೆ. ನಮ್ಮ ಭೀಮಾ ಸಲಗ ಹೆಂಗಿದಾವೆ 2. ಇದನ್ನು ಆಲ್ಟ್ರ್ ಮಾಡಿಸ್ಬೇಕು. ಸದ್ಯದಾಗೆ ಮಾಡಿಸೋಣ. ಅದಕ್ಕೆ ಕಾನ್ಸೆಪ್ಟೇ ಬೇರೆ ಐತೆ, ಹಂಗಾಗಿ ಸದ್ಯಕ್ಕೆ ಏನೋ ಮಾಡಿಸ್ತಾ ಇಲ್ಲ. ದಿ ನೆಕ್ಸ್ಟ್ ಡೇ.
ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಅಂದ್ಕೊಳ್ಳಿ. ಮಧ್ಯಾಹ್ನ 12 ಗಂಟೆ. ಸದ್ಯಕ್ಕೆ 2 ದಿನದಿಂದ ಕಂಟಿನ್ಯೂಷನ್ ವ್ಲಾಗ್ ಜೊತೆ ಗಾಡಿದ ಅಪ್ಗ್ರೇಡೇಷನ್ ಎಲ್ಲ ತೋರಿಸ್ತಾ ಇದ್ದೆ. ನಿನ್ನೆ ನೈಟು ಗಾಡಿ ಫಿನಿಶಿಂಗ್ ಆಯಿತು. ನೈಟ್ 10-11 ಗಂಟೆ ಆಗೋಗಿತ್ತು. ಆ ಗಾಡಿದು ಫುಲ್ ಫಿನಿಶಿಂಗ್ ಹಾಕಿ 2 ಗಾಡಿದು. ಒಂದು ಗಾಡಿ ಲೋಡ್ ಮಾಡಿ ಕಳಿಸ್ಬಿಟ್ಟು ಇನ್ನೊಂದು ಗಾಡಿ ಮಾತ್ರ ನೈಟ್ 11 ಗಂಟೆವರೆಗೂ ಕೆಲಸ ಮಾಡಿಸಿದ್ವಿ. ನೈಟು ಮನೆಗೆ ಹೋಗಿ ಮಲಗಿದಾಗ 12:30-1 ಗಂಟೆ. ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದು. ಮತ್ತು ಇನ್ನೊಂದು ಗಾಡಿ ಸರ್ವಿಸ್ ಸೆಂಟ್ರಿಗೆ ಬಿಡಬೇಕಿತ್ತು. ಅದನ್ನು ತೊಗೊಂಡೋಗಿ ಬಿಟ್ಬಿಟ್ಟು ಅಲ್ಲಿಂದ ಸೀದಾ ಬಂದು ನಮ್ಮ ಬೆಂಜ್ ನೆಕ್ತಾ ಇದ್ದೀನಿ. ಈಗ ಬೆಂಜಲ್ಲಿ ಏನಂದರೆ, ಈಗ ಈ ಸೀಟ್ ತೆಗಿಸ್ಲೇಬೇಕು ಅಂತ ಫುಲ್ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಸ್ವಲ್ಪ ಹಿಂಸೆ ಆಗ್ತಾಯಿದೆ ಸೀಟಿಂದ. ಒಳಗಡೆ ಏನೋ ಐಟಮ್ಸ್ ಇಡ್ಲಿಕ್ಕೆ ಆಗ್ತಾಯಿಲ್ಲ. ಮತ್ತು ಫ್ರಿಜ್ನ ಮೌಂಟ್ ಮಾಡಿಸ್ತಾ ಇದ್ದೀವಿ ಬ್ಯಾಕ್ ಸೈಡು. ಇದೆರಡು ಕೆಲಸ ಇವತ್ತು ಮಾಡಿಸ್ಕೊಬೇಕು. ಇನ್ನು 1ನೇ ತಾರೀಕಿಂದ ನಾನ್ ಸ್ಟಾಪ್ ಡ್ಯೂಟಿ ಇರ್ತದೆ. 6 ತಿಂಗಳು ಪುರ್ಸತ್ತೇ ಇರೋಲ್ಲ ನಮಗೆ. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀವಿ. ಬನ್ನಿ ವೆಲ್ಡಿಂಗ್ ಶಾಪ್ ಹತ್ರ ಹೋಗೋಣ. ಇದು ಗಾಡಿದೇನೇನಾಗುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ ಇವತ್ತು. ಫೈನಲಿ ನೋಡ್ಬೋದು, ಟ್ಯಾಂಕ್ ಎಲ್ಲ ಫಿಟ್ ಮಾಡಿದ್ದಾಯಿತು. ಟ್ಯಾಂಕ್ ಈ ಥರ ಫಿಟ್ ಮಾಡಿದ್ದೀವಿ. ಪೈಪ್ಲೈನ್ ಅಲ್ಲಿಂದ ಇಳಿದು ಬಂಪರ್ ಒಳಗಿಂದ ತೊಗೊಂಡು ಇಲ್ಲಿ ನಲ್ಲಿ ಹಾಕಿದ್ದೀವಿ. ನೀರು ಬರುತ್ತೋ ಇಲ್ಲ ಅನ್ನೋ ಡೌಟು. ಯಾಕಂದರೆ ಅದು ಡೌನ್ ಆಯಿತು, ಇದು ಹೈಟ್ ಆಯಿತು. ಬಂದಿಲ್ಲ ಅಂದರೆ ಬ್ಲೂ ಪಂಪ್ ಯೂಸ್ ಮಾಡ್ತೀವಲ್ಲ, ಆ ಥರದ್ದು ಇಲ್ಗೊಂದು ಫಿಟ್ ಮಾಡಿಬಿಡೋದು. ಪಂಪ್ ಹೊಡೆದ್ರೆ ಸೀದಾ ನೀರು ಬರಬೇಕು. ಆ ಥರ ಪ್ಲ್ಯಾನ್ ಮಾಡಿದ್ದೀವಿ. ನಲ್ಲಿ ಫುಲ್ ಬಿಗಿಯಾಗಿ ಕುಂತಿದೆ, ಏನು ಸಮಸ್ಯೆ ಇಲ್ಲ. ನೋಡಿ ಯಾವ ಥರ ಇದೆ ಅಂತ ನೋಡ್ಬೋದು. ನಮ್ಮ ಗಾಡಿಗೆ ಫ್ರಿಜ್ನ ಫಿಟ್ ಮಾಡಿದ್ದಾಯಿತು. ಒಂದು ಫ್ರೇಮ್ ಮಾಡಿ ಫ್ರೇಮ್ ಒಳಗಡೆ ಫಿಕ್ಸ್ ಮಾಡಿಬಿಟ್ಟಿದ್ವಿ. ಏನಕ್ಕಪ್ಪ ಅಂದರೆ, ಅದು ಲಾರಿಲಾದರೆ ಒಂದು ಪ್ಲೇಸಲ್ಲಿ ಇಡ್ಬೋದಿತ್ತು, ಬಟ್ ಇದರಲ್ಲಿ ಇಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಂಗಾಗಿ ಒಂದು ಫ್ರೇಮ್ ಮಾಡಿಬಿಟ್ಟು ಫ್ರೇಮ್ ಒಳಗೆ ಫ್ರಿಜ್ ಇಡೋ ಥರ ರೆಡಿ ಮಾಡಿದ್ವಿ. ಒಳಗಡೆಯಿಂದ ತೋರಿಸ್ತೀನಿ ಯಾವ ಥರ ಅಂತ. ಗಾಡಿ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿದೆ ಫಿಟ್ ಮಾಡೋದ್ರಲ್ಲಿ. ನೋಡಿ, ಜಿಂಗ್ ಚಾಕ್ ಇಷ್ಟೇ. ಇದು ಓಪನು, ಇದು ಕ್ಲೋಸ್. ಎಲ್ಲ ಕ್ಲೀನಾಗಿ ವಾಶ್ ಮಾಡಬೇಕು. ಯಾಕಂದರೆ ವೆಲ್ಡಿಂಗ್ ಎಲ್ಲ ಮಾಡಿದ್ರಲ್ಲ, ಹಾಗಾಗಿ ಅದು ಸ್ವಲ್ಪ ಗಲೀಜಾಗ್ಬಿಟ್ಟೈತೆ. ಫುಲ್ಲು ಕ್ಲೀನಾಗಿ ವಾಶ್ ಮಾಡಿ ಪ್ಲೇಟ್ಗಳನ್ನೆಲ್ಲ ಹಾಕಿ ರೆಡಿ ಮಾಡಬೇಕು. ಮತ್ತು ಫ್ರಿಜ್ನ ಜಾಸ್ತಿ ಪೂರ್ತಿ ಹತ್ತ ಇಡೋಂಗಿಲ್ಲ, ಇಷ್ಟು ಗ್ಯಾಪ್ ಬಿಡಲೇಬೇಕು. ಯಾಕಂದರೆ ಹಿಂದಗಡೆ ಫ್ಯಾನ್ ಇರೋದ್ರಿಂದ ಅದಕ್ಕೆ ಗಾಳಿ ಆಡ್ತಾ ಇರಬೇಕು. ಹಾಗಾಗಿ ಅಷ್ಟು ಗ್ಯಾಪ್ ಬಿಡಲೇಬೇಕು. ಫುಲ್ ನಾವು ಈ ಥರ ಫುಲ್ಲು ಪ್ರೆಸ್ ಮಾಡಿ ಇಡೋಂಗಿಲ್ಲ, ಗ್ಯಾಪ್ ಕೊಡಲೇಬೇಕು. ಸ್ವಲ್ಪ ಹೊರಗಡೆಗೆ ಫಿಕ್ಸ್ ಮಾಡಬೇಕು. ಗ್ಯಾಪ್ಗೆ ಏನಾನ ಕವರ್ ಮಾಡಬೇಕಿಲ್ಲ ಅಂದರೆ ಹಿಂದೆ ಮುಂದೆ ಆಡುತ್ತಿದ್ದು. ಒಟ್ಟು ಕ್ಲೀನಾಗಿ ಫಿಟ್ ಆಗೈತೆ, ಏನು ಸಮಸ್ಯೆ ಏನಿಲ್ಲ. ನೋಡೋಣ. ಈ ಕಡೆ ಫ್ರಿಜ್ ಒಂದು ಫಿಟ್ ಮಾಡಿಸಿದ್ವಿ. ಸೀಟ್ ಕೆಲಸ ಮಾಡಿಸ್ಲಿಲ್ಲ ಇವತ್ತು ಸದ್ಯಕ್ಕೆ. ಏನಕ್ಕಪ್ಪ ಅಂದರೆ, ಸ್ವಲ್ಪ ಬೇಡ ಅಂತ, ಹಿಂಗೆ ಇರಲಿ ಸ್ವಲ್ಪ ದಿನ ಅಂತ. ಅದು ಏನಕ್ಕೆ ಅಂತ ಹೇಳ್ತೀನಿ ನಿಮಗೆ. ನೋಡಿ, ಫೈನಲಾಗಿ ರೆಡಿ ಆಯಿತು. ಇದೆಲ್ಲ ವಾಶ್ ಮಾಡಬೇಕು ಇವಾಗ, ಅಷ್ಟೇ ಕೆಲಸ ಇರೋದು.